ವೆರಿ ಗುಡ್ ಈವ್ನಿಂಗ್. ಪಿ ಯು ಸಿ ಸೆಕೆಂಡ್ ಇಯರ್ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಪಾಸಿಂಗ್ ಪ್ಯಾಕೇಜನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಇವತ್ತು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ಗೆ ಸಂಬಂಧಪಟ್ಟಂತಹ 1 ಮಾರ್ಕ್ ಕ್ವಶನ್ಸು ಮತ್ತು 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಮೇಲಿಂದ ಮೇಲೆ ಒಂಥರ ಆಡಿಯೋ ನೋಟ್ಸ್ ಥರ ಈ ನೋಟ್ಸ್ಗಳನ್ನು ಕೇಳೋದ್ರ ಮೂಲಕ ನೀವೇನು ಮಾಡ್ಬೋದು ಅಂದರೆ ಡೆಫಿನಿಷನ್ಸನ್ನು, ಅಲ್ಲಿರುವಂತಹ ಕೆಲವು ಇಂಪಾರ್ಟೆಂಟ್ ಟರ್ಮ್ಸನ್ನು ನೆನಪಿಟ್ಕೊಳ್ಳಬಹುದು ಅನ್ನೋವಂಥ ದೃಷ್ಟಿಯಿಂದ ಏನು ಮಾಡ್ತಾಯಿದ್ದೀನಿ, ಇವುಗಳನ್ನು ಮಾಡ್ತಾಯಿದ್ದೀನಿ. ಹೆಚ್ಚು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡೋಕ್ಕಾಗಲ್ಲ, ಯಾಕಂದರೆ ಯಾವ ರೀತಿ ಲೈವ್ ಬೋರ್ಡ್ ಕ್ಲಾಸ್ ಮಾಡ್ತೀವಲ್ಲ ಆ ಕ್ಲಾಸಸ್ ಅಲ್ಲಿಗೂ ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನೀವು ಓದಲಿಕ್ಕೆ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಮಾಡ್ತಾಯಿದ್ದೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೇಮ್ ದ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ವಿಚ್ ಇನ್ಫೆಕ್ಟ್ಸ್ ಸ್ಮಾಲ್ ಇಂಟೆಸ್ಟೈನ್ ಥ್ರೂ ಫುಡ್ ಆ್ಯಂಡ್ ವಾಟರ್. ಇಟ್ಸ್ ಸಾಲ್ಮೊನೆಲ್ಲಾ ಟೈಫಿ. ಯಾವುದು? ಸಾಲ್ಮೊನೆಲ್ಲಾ ಟೈಫಿ. ಹಾಗಾದರೆ ಸಾಲ್ಮೊನೆಲ್ಲಾ ಟೈಫಿ ಟೈಫಾಯ್ಡ್ ಅನ್ನೋ ಡಿಸೀಸನ್ನು ಉಂಟು ಮಾಡ್ತದೆ. ಹೌದಾ? ಏನಪ್ಪ ಅಂದರೆ ಮೇನ್ಲಿ ಇಟ್ ಈಸ್ ಕಾಸ್ ಡ್ಯೂ ಟು ಫುಡ್ ಆ್ಯಂಡ್ ಕಂಟ್ಯಾಮಿನೇಟೆಡ್ ಫುಡ್ ಆ್ಯಂಡ್ ವಾಟರ್. ನೆಕ್ಸ್ಟ್, ನೇಮ್ ದ ಕಾಸಿಟಿವ್ ಏಜೆಂಟ್ ಆಫ್ ಎಲಿಫೆಂಟಾಸಿಸ್ ಆರ್ ಫೈಲೇರಿಯಾಸಿಸ್. ಹೌದಾ? ಎಲಿಫೆಂಟಿಸಿಸ್ ಅಥವಾ ಫೈಲೇರಿಯಾಸಿಸ್ಗೆ ಕಾರಣ ಆಗುವಂತಹ ಏನಪ್ಪ ಅಂದರೆ ಎಲಿಫೆಂಟಾಸಿಸ್ಗೆ ಮತ್ತು ಫೈಲೇರಿಯಾಸಿಸ್ಗೆ ಕಾರಣ ಆಗುವಂತಹ ಆರ್ಗ್ಯಾನಿಸಮ್ ಕೇಳಿದ್ದಾರೆ. ಅದು ಯಾವುದಪ್ಪ ಅಂದರೆ ಉಚೇರಿಯಾ ಬ್ರಾಂಕಾಫ್ಟಿ ಅಥವಾ ಉಚೇರಿಯಾ ಮಲೈ ಅಂತ ಕರಿತೀವಿ, ಅಥವಾ ಫೈಲೇರಿಯಲ್ ವರ್ಮ್ ಅಂತ ಕರಿತೀವಿ ಅದನ್ನು. ಹೌದಾ? ಏನಂತ ಕರಿತೀವಿ? ಫೈಲೇರಿಯಲ್ ವರ್ಮ್. ನೇಮ್ ದ ಕಾಸಿಟಿವ್ ಏಜೆಂಟ್ ಆಫ್ ಅಮಿಯೋಬಿಯಾಸಿಸ್. ನೇಮ್ ದ ಕಾಸಿಟಿವ್ ಏಜೆಂಟ್ ಆಫ್ ವಾಟ್? ಅಮಿಬಿಯಾಸಿಸ್. ಅಮಿಬಿಯಾಸಿಸ್ ಎಂಟಮಿಬಾ ಹಿಸ್ಟೋಲೈಟಿಕಾ. ಎಂಟಮಿಬಾ ಹಿಸ್ಟೋಲೈಟಿಕಾ ಏನು ಮಾಡ್ತದೆ ಅಂದರೆ ಡಿಸೀಸನ್ನು ಕಾಸ್ ಮಾಡ್ತದೆ. ಹೌದಾ? ಯಾವುದು? ಅಮಿಬಿಯಾಸಿಸ್. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಏರ್ ಬಾರ್ನೆ ಡಿಸೀಸಸ್. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಏರ್ ಬಾರ್ನೆ ಡಿಸೀಸಸ್. ಹೌದಾ? ಏರ್ ಬಾರ್ನೆ ಡಿಸೀಸಸ್ ಯಾವುದಪ್ಪ ಅಂದರೆ ಕಾಮನ್ ಕೋಲ್ಡು ಮತ್ತು ನ್ಯೂಮೋನಿಯಾ. ಕಾಮನ್ ಕೋಲ್ಡು ಮತ್ತು ಯಾವುದು? ನ್ಯೂಮೋನಿಯಾ. ಹೌದಾ? ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನೇಮ್ ದ ಎನ್ಸೈಮ್ ಬೈ ವಿಚ್ ದ HIV ಜೀನೋಮ್ ರಿಪ್ಲಿಕೇಟ್ಸ್ ಇನ್ ದ ಹೋಸ್ಟ್ ಸೆಲ್. ಹೌದಾ? ಆ ಎನ್ಸೈಮ್ ಯಾವುದಪ್ಪ ಅಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಅಂತ. ಯಾವುದು? ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಅಂತ. ಹೌದಾ? ಇನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 6. ನೇಮ್ ದ ಡಿಸೀಸ್ ಡಯಾಗ್ನೋಸ್ಡ್ ಬೈ ವೈಡಲ್ ಟೆಸ್ಟ್. ಹೌದಾ? ವೈಡಲ್ ಟೆಸ್ಟನ್ನು ಯಾವುದಕ್ಕೋಸ್ಕರ ಮಾಡ್ತೀವಿ? ಟೈಫಾಯ್ಡನ್ನು ಪತ್ತೆ ಹಚ್ಚಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ವೈಡಲ್ ಟೆಸ್ಟನ್ನು ಮಾಡ್ತೀವಿ. ನೆಕ್ಸ್ಟು, ವಾಟ್ ಈಸ್ ಅ ಮೆಟಾಸ್ಟ್ಯಾಸಿಸ್. ವಾಟ್ ಈಸ್ ಅ ಮೆಟಾಸ್ಟ್ಯಾಸಿಸ್ ಅಂತ ಕೇಳಿದ್ದಾರೆ. ಹಾಗಾದರೆ ಏನಪ್ಪ ಅಂದರೆ ಸ್ಪ್ರೆಡ್ಡಿಂಗ್ ಆಫ್ ಅ ಟ್ಯೂಮರ್ ಸೆಲ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಥ್ರೂ ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ ಬ್ಲಡ್ ಈಸ್ ಕಾಲ್ಡ್ ಆಸ್ ಅ ಮೆಟಾಸ್ಟ್ಯಾಸಿಸ್. ಇದು ಕ್ಯಾನ್ಸರಲ್ಲಿ ಮೇನ್ಲಿ ಆಗ್ತದೆ. ಸ್ಪ್ರೆಡ್ಡಿಂಗ್ ಆಫ್ ಅ ಟ್ಯೂಮರ್ ಸೆಲ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಥ್ರೂ ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ ಬ್ಲಡ್ ಈಸ್ ಕಾಲ್ಡ್ ಆಸ್ ಅ ಮೆಟಾಸ್ಟ್ಯಾಸಿಸ್. ವಾಟ್ ಈಸ್ ಆನ್ ಇಂಟರ್ಫೆರಾನ್? Antiviral protein produced from virus. Antiviral protein produced from virus infected cells is called as a interferon. Name the disease caused by Haemophilus influenza. Okay, Haemophilus influenza ಅಂತ ಆರ್ಗ್ಯಾನಿಸಮ್ನಿಂದ ಕಾಸ್ ಆಗುವಂಥ ಡಿಸೀಸ್ ಯಾವುದಪ್ಪ ಅಂದರೆ ನಿಮೋನಿಯಾ. ಯಾವುದು? ನಿಮೋನಿಯಾ. ಕ್ಯಾನ್ಸರ್ ಪೇಷಂಟ್ಸ್ ಆರ್ ಟ್ರೀಟೆಡ್ ವಿತ್ alpha interferon. Give reason. Because alpha interferon activate the immune system and helps in destroying the tumors. Alpha interferon activate the immune system and helps in destroying the tumor. Name the type of antibodies produced during allergy. Okay, antibodies are IgE. IgE. Write the name of the toxic substances responsible for fever and chill in malaria. Okay, toxic substances hemazoin. Okay, write the name of a toxic substances responsible for fever and chill in malaria. It's a hemazoin. Answer: hemazoin. Next, write the infectious forms of plasmodium which enter human body through mosquito bite. Sporozoites. Which are those? Sporozoites. Next, name the immunoglobulin present in colostrum. Name the immunoglobulin present in colostrum. It's a IgA. That's we already discussed IgE. This is IgA. Okay, these are the what symbolic representation of what immunoglobulin.
Name the most accurate technique for the detection of cancer. MRI, magnetic resonance index, MRI. Name the antibody producing component of immune system. Okay, name the antibody. It's an antibody producing component of a immune system. It's B lymphocytes. B lymphocytes. Lymphocytes helpful in immune system. I already explained for you in our previous clips. Name the diagnostic test widely used for the detection of AIDS. ಓಕೆ ಕನ್ನಡದಲ್ಲೂ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಏನಪ್ಪ ಅಂದರೆ ಏಡ್ಸನ್ನು ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್, ಏಡ್ಸ್ನ ಏನಪ್ಪ ಅಂದ್ರೆ ಲಾಂಗ್ ಫಾರ್ಮು. ಏನಪ್ಪ ಅಂದರೆ ಈ ಏಡ್ಸನ್ನು ಪತ್ತೆ ಹಚ್ಚಲಿಕ್ಕೆ ವೈಡ್ಲಿ ಆಗಿ ಯಾವ ಏನಪ್ಪ ಅಂದರೆ ನೈದಾನಿಕ ಪರೀಕ್ಷೆಯನ್ನು ಮಾಡ್ತಾರೆ, ಎಲಿಸಾ ಟೆಸ್ಟನ್ನು ಮಾಡ್ತಾರೆ. ಒಟ್ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬಂಟ್ ಅಸ್ಸೈ ಅಂತ ಒಂದು ಟೆಸ್ಟ್ ಬರ್ತದೆ. ನೇಮ್ ದ ಪ್ಲಾಂಟ್ ದ್ಯಾಟ್ ಗಿವ್ಸ್ ಅ ಕೊಕೇನ್. Okay, name the plant that gives a cocaine. It's a erythroxylum coca plant. From which plant morphine is extracted? Papaver somniferum. With the help of Papaver somniferum we extract what? Morphine. Next, name the vaccine developed from recombinant DNA technology. Okay, from recombinant DNA technology, hepatitis B vaccine obtained from fungus and yeast. Hepatitis B vaccine obtained from fungus and yeast. Okay, next, two more questions we are going to discuss now. Write the scientific name of organism causing pneumonia and ringworm. Pneumonia is caused by Streptococcus pneumonia organism causes pneumonia. The next, ringworm caused by Macrosporum Trichophyton and Epidermophyton. Name of the pathogen, mode of transmission and symptoms of thyroid. Very sorry. Name of the pathogen, mode of a transmission and symptoms of a typhoid. Okay, pathogen, typhoid pathogen is Salmonella typhi. It's a bacteria. Salmonella typhi is a bacteria. It's a pathogen. It causes a disease, typhoid. Mode of transmission through contaminated food and water. Symptoms, sustained high fever. Very important. Sustained high fever, weakness, stomach pain, constipation, headache and appetite. These are the symptoms of typhoid. Next, what is contact inhibition? Mention the types of tumors. Okay, what is contact inhibition? Mention the types of tumors. Normal cells by contact with neighboring cell inhibit or control their growth by this process called contact inhibition. Two types of tumors are, okay, benign tumors and malignant tumors. What is autoimmunity? Give example. Sometime body attack on self cells due to genetic or other unknown reasons and result in damage of a same body. This is called as autoimmunity. Okay, rheumatoid arthritis is example for autoimmunity. Rheumatoid arthritis. Draw a neat label diagram of an antibody molecule. Okay, antibody molecule like a Y-shaped. Okay, it's a Y-shaped thing is there. Okay, here we see antigen binding sites are there here. Okay, here also antigen binding sites are there. Then it's a light chain where in upper side of antibody molecule and lower side of antibody molecule heavy chain is there. Next, what is a innate immunity? Mention any two types of innate immunity barriers. Innate immunity is a non-specific type of a defense that present at birth time by whatever the immunity by birth came, that's called as innate immunity. Innate immunity is a non-specific type of a defense that is present at the time of birth. Okay, two types of barriers are there. One is a physical barrier and another one is a physiological barrier.
What is allergy? Name the types. Name the two chemicals released by mast cells in the body during allergy. Okay. Exaggerated response of the immune system to certain antigens present in our environment is called as a allergy. Histamine and serotonin are the two chemicals. Histamine and serotonin are two chemicals released by mast cells during allergy. During a allergy. Distinguish between benign tumor and malignant tumor. Benign tumor and malignant. Benign tumors normally remain confined in their original location and do not spread to other parts of the body. Cause a little damage. Malignant tumors are a mass of proliferating cells called neoplastic or tumor cells. Cells of a malignant tumor spread in the body by process called metastasis. This is the difference between benign tumors and malignant tumors. What are the causes of drug abuse in adolescents? Okay, what are the causes of a drug abuse in adolescence? What are the reasons for drug abuse? Okay, first one, curiosity. Okay, first one, curiosity. In whenever we reach to puberty or a younger age, we have a lot of curiosity about these drugs. Need for adventure and excitement. Okay, in puberty stage that we need adventure also, excitement also. That's why several people addict to drugs. Then experimentation. Sometimes experimentation also leads to drug addict. Then peer pressure from friends. Sometimes our friends, whatever our circle is there, that pressurized to take drugs. Then unstable or unsupportive family structures. Maximum drug addict, whatever the people are there, they are unstable or unsupportive family structure is there, then they goes to drug addiction. 3 mark questions. Write a note on pneumonia. Okay, bacteria like Streptococcus pneumonia and Haemophilus influenza are responsible for the disease pneumonia in humans, which infects the alveoli of lungs. Important one point it's a okay, because what they asked write a note on pneumonia. As a result of infection, the alveoli gets filled with a fluid, leading to severe problems in a respiration. Okay, the symptoms of pneumonia are fever, chills, cough and headache. In severe cases, the lips and fingernails may turn grey to bluish in color. The healthy person acquires the infection by inhaling the droplets or aerosols released by an infected person, or even by sharing glasses and utensils with the infected person. Okay, this is what note on pneumonia. ನೋಡ್ರಿ ಏನಪ್ಪ ಅಂದರೆ ನ್ಯೂಮೋನಿಯಾಗೆ ಕಾರಣ ಯಾವುದಪ್ಪ ಅಂದರೆ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯಾ ಮತ್ತು ಹೆಮೋಫಿಲಿಸ್ ಇನ್ಫ್ಲೂಯೆನ್ಸಾ ಅನ್ನುವಂತಹ ಸೂಕ್ಷ್ಮಾಣುಜೀವಿಗಳು, ಆರ್ಗ್ಯಾನಿಸಮ್ಸು. ಆಮೇಲೆ ಇದು ಮೇನ್ಲಿ ಏನು ಮಾಡ್ತದಪ್ಪ ಅಂದರೆ ನಮ್ಮ ಲಂಗ್ಸಲ್ಲಿ ನೀವು ಅಲ್ವಿಯೋಲೈ ಅಂತ ಅಭ್ಯಾಸ ಮಾಡಿದ್ದೀರ, ಗಾಳಿಗೂಡುಗಳು, ಆ ಗಾಳಿಗೂಡುಗಳ ಮೇಲೆ ಇನ್ಫೆಕ್ಟ್ ಮಾಡ್ತಾವೆ. ದೇ ಕಾಸ್ ಟು ಅವರ್ alveoli. As a result of infection, alveoli gets filled with a fluid. ನೋಡ್ರಿ, ಇದರಿಂದ ಏನಾಗ್ತದಪ್ಪ ಅಂದರೆ ಅಲ್ವಿಯೋಲಿ ಗಾಳಿಗೂಡುಗಳು ಅಂತ ಏನು ಗಾಳಿ ಚೀಲಗಳ ಬಗ್ಗೆ ಅಭ್ಯಾಸ ಮಾಡಿದ್ವಲ್ಲ, ಆಕ್ಸಿಜನ್ನ ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರ ಹಾಕ್ಲಿಕ್ಕೆ ಸಹಾಯ ಮಾಡ್ತಾವಂತ, ಆ ಅಲ್ವೇಯೋಲಿಗಳು ಒಂದು ದ್ರವದಿಂದ ತುಂಬಿಕೊಳ್ತಾವೆ. ಆಮೇಲೆ ದ್ರವದಿಂದ ತುಂಬಿಕೊಳ್ಳೋದ್ರಿಂದ ನಮ್ಮಲ್ಲಿ ಏನಪ್ಪ ಅಂದರೆ ಉಸಿರಾಟದ ಸಮಸ್ಯೆ ಉಂಟಾಗ್ತದೆ. ಆಮೇಲೆ ಜ್ವರ ಬರ್ತದೆ. ಆಮೇಲೆ ಜ್ವರ ತುಂಬ ಹೈಗೆ ಹೋಗ್ತದೆ. ಆಮೇಲೆ ಕೆಮ್ಮು ಬರ್ತದೆ, ತಲೆನೋವು ಇರ್ತದೆ. ಆಮೇಲೆ ಇನ್ನು ಸಿವಿಯರ್ ಕೇಸಸ್ ಹೋಯ್ತಂದರೆ ಲಿಪ್ಸ್ ಆ್ಯಂಡ್ ಫಿಂಗರ್ ನೇಲ್ಸ್ ಮೇ ಟರ್ನ್ ಗ್ರೇ. ನೋಡ್ರಿ, ತುಟಿ ಬಣ್ಣ ಮತ್ತು ನಮ್ಮ ಉಗುರುಗಳ ಬಣ್ಣ ಕಂದು ಬಣ್ಣಕ್ಕೆ ತಿರುಗ್ಲಿಕ್ಕೆ ಪ್ರಾರಂಭಿಸ್ತದೆ. ಆಮೇಲೆ ಕಂದು ಬಣ್ಣಕ್ಕೆ ತಿರುಗ್ತಾ ನೀಲಿ ಬಣ್ಣಕ್ಕೆ ತಿರುಗ್ಲಿಕ್ಕೆ ಪ್ರಾರಂಭಿಸ್ತದೆ. ಯಾವಾಗ ಹೈ ಏನಪ್ಪ ಅಂದರೆ ಸ್ಟೇಜ್ ತುಂಬ ಹೈ ಲೆವೆಲ್ಗೆ ಹೋದಾಗ. ಆ ಹೆಲ್ದಿ ಪರ್ಸನ್ ಅಕ್ವೈರ್ಸ್ ದ ಇನ್ಫೆಕ್ಷನ್ ಬೈ ಇನ್ಹೇಲಿಂಗ್. ನೋಡ್ರಿ, ಒಬ್ಬ ಆರೋಗ್ಯವಂತ ವ್ಯಕ್ತಿ ಈಗ ಆಲ್ರೆಡಿ ಇನ್ಫೆಕ್ಟೆಡ್ ಸೋಂಕಿತ ವ್ಯಕ್ತಿ ಇರ್ತಾನಲ್ಲ, ಆ ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ವಾಟರ್ ಡ್ರಾಪ್ಲೆಟ್ಸ್ ಟೈಪು ಅಥವಾ ಎರೋಸಾಲ್ಸು ಗಾಳಿಯಲ್ಲಿ ಚಲಿಸ್ಬರ್ತಿರ್ತಾವೆ. ಅಂತಹವುಗಳನ್ನು ಉಸಿರಾಡೋದ್ರ ಮೂಲಕ ಅಥವಾ ಒಬ್ಬ ಸೋಂಕಿತ ವ್ಯಕ್ತಿ ಬಳಸೋಂತಹ ಪಾತ್ರೆಗಳು, ಗ್ಲಾಸಸ್ ಆ್ಯಂಡ್ ಯುಟೆನ್ಸಿಲ್ಸ್, ಅವುಗಳನ್ನು ಬಳಸೋದ್ರ ಮೂಲಕ ನಮಗೇನಾಗ್ತದೆ ಅಂದರೆ ನ್ಯೂಮೋನಿಯಾ ಬರ್ತದೆ. ಲಿಸ್ಟ್ ಔಟ್ ಎನಿ 3 types of innate barrier of a defense with example for each. Physical barrier. Okay, list out
any three types of innate barrier of defense with example for each. Physical barrier, example skin, mucous coating of the epithelium lining the respiratory and the gastrointestinal and urogenital tracts, which prevent or trapping microbes entering the body. This is a physical barrier. Okay, ನೋಡ್ರಿ ಸ್ಕಿನ್, ಮ್ಯೂಕಸ್ ಎಲ್ಲಿದೆ, ಮೂಗಿನಲ್ಲಿದೆ, ಮ್ಯೂಕಸ್ ಕೋಟಿಂಗ್ ಆಫ್ ದ ಎಪ್ಥೀಲಿಯಂ ಲೈನಿಂಗ್ ವಟ್ ಇನ್ ದ ರೆಸ್ಪಿರೇಟ್ರಿ, ಮೂಗಲ್ಲಿರ್ಬೋದು ಅಥವಾ ಏನು ನಾವು ಗಾಳಿ ನಾಳ ಅಂತ ಏನು ಕರಿತೀವಲ್ಲ ಉಸಿರುನಾಳ ಅಲ್ಲಿರ್ಬೋದು. ಆಮೇಲೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಎಲ್ಲಿ ನಮ್ಮ ಆಹಾರ ನಾಳ, ಯೂರೋಜೆನೈಟಲ್ ನಮ್ಮ ಏನಪ್ಪ ಅಂದರೆ ಮೂತ್ರನಾಳ ಟ್ರ್ಯಾಕ್ಟ್ಸ್, ವಿಚ್ ಪ್ರಿವೆಂಟ್ ಟ್ರ್ಯಾಪಿಂಗ್ ಮೈಕ್ರೋಬ್ಸ್ ಎಂಟ್ರಿಂಗ್ ದ ಬಾಡಿ. ಇವೆಲ್ಲ ಏನು ಮಾಡ್ತಾವೆ ಅಂದರೆ ಸೂಕ್ಷ್ಮಾಣು ಜೀವಿಗಳು ದೇಹವನ್ನು ಎಂಟರ್ ಆಗದಿರೋ ಹಾಗೆ ತಡಿತಾವೆ. ಫಿಸಿಕಲ್ ಬ್ಯಾರಿಯರ್. ಫಿಸಿಯಾಲಜಿಕಲ್ ಬ್ಯಾರಿಯರ್, ಎಕ್ಸಾಂಪಲ್ ಆ್ಯಸಿಡ್. ಫಿಸಿಯಾಲಜಿಕಲ್ ಬ್ಯಾರಿಯರ್ಸ್ ಯಾವುದು? ಆ್ಯಸಿಡ್ ಎಲ್ಲಿ ಬಿಡುಗಡೆ ಆಗ್ತದೋ? ನಮ್ಮ ಸ್ಟಮಕ್ಕಲ್ಲಿ, ಹೌದಾ? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬಿಡುಗಡೆ ಆಗ್ತದೆ. ಇದು ಕೂಡ ಏನಪ್ಪ ಅಂದರೆ ಬ್ಯಾರಿಯರ್ ಆಗಿ ಆ್ಯಕ್ಟ್ ಆಗ್ತದೆ. ಸಲೈವಾ ಇನ್ ಮೌತ್, ಹೌದಾ? ಅಮೈಲೇಸು ಅಥವಾ ಲೈಸೋಸೈಮ್, ಇವು ಕೂಡ ಏನು ಮಾಡ್ತಾವೆ ಅಂದರೆ ಫಿಸಿಯಾಲಜಿಕಲ್ ಬ್ಯಾರಿಯರ್ಸ್ ಆಗಿ ಆ್ಯಕ್ಟ್ ಆಗ್ತವೆ. ಟಿಯರ್ಸ್ ಫ್ರಮ್ ಐಸ್, ನೋಡಿ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಿಕ್ಕೆ ನಮ್ಮ ಕಣ್ಣಿನಲ್ಲಿ ಬಿಡುಗಡೆ ಆಗುವಂಥ ನೀರು, ಅಶ್ರುಗ್ರಂಥಿಗಳು ಸಹಾಯ ಮಾಡ್ತಾವೆ. ಸ್ವೆಟ್, ಹೌದಾ? ಸ್ವೆಟ್ಟಲ್ಲಿ ಸುಡೋರೋಫಿಕ್ ಲ್ಯಾಂಡ್ಸ್ ಅಂತಿದ್ದಾವೆ. ಆ ಸುಡೋರೋಫಿಕ್ ಲ್ಯಾಂಡ್ಸ್ ಕೂಡ ಏನು ಮಾಡ್ತಾವೆ ಅಂದರೆ ಬ್ಯಾರಿಯರ್ ಆಗಿ ಆ್ಯಕ್ಟ್ ಆಗ್ತಾವೆ. ಬ್ಯಾರಿಯರ್ ಅಂದರೆ ಏನು? ನಮಗೆ ರೋಗ ಬರದಂತೆ ತಡೆಯುವಂತಹ ವಸ್ತುಗಳು. ಆಯಿಲ್ ಸೆಬಾಸಿಯಸ್ ಗ್ಲ್ಯಾಂಡ್ಸ್ ನಮ್ಮ ಸ್ಕಿನ್ ಮೂಲಕ ಬಿಡುಗಡೆ ಆಗ್ತಾವೆ. ಆಲ್ ಪ್ರಿವೆಂಟ್ಸ್ ಮೈಕ್ರೋಬಿಯಲ್ ಗ್ರೋತ್. ಇವೆಲ್ಲ ಏನು ಮಾಡ್ತಾವೆ ಅಂದರೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ತಡಿತಾವೆ. ಫಿಸಿಕಲ್ ಆಯಿತು, ಫಿಸಿಯಾಲಜಿಕಲ್ ಆಯಿತು. ಇನ್ನು ಸೆಲ್ಯುಲಾರ್ ಬ್ಯಾರಿಯರ್ಸು, ಹೌದಾ? ಲ್ಯೂಕೋಸೈಟ್ಸ್ ಅಂತ ಬರ್ತವೆ. ಎಲ್ಲಿದ್ದಾವೆ? WBCಯಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಂತ ನಾನು ನಿನ್ನೆ ಹೇಳಿದ್ದೀನಿ. ಹಾಗಾದರೆ ಲ್ಯೂಕೋಸೈಟ್ಸು WBC ಲೈಕ್ ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸು, ಅದನ್ನು ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ PMNL ಅಂತ ಕರೀತಾರೆ, ಹೌದಾ? ದೇ ಆರ್ ಟೈಪ್ ಆಫ್ ನ್ಯೂಟ್ರೋಫಿಲ್ಸ್. ಆಮೇಲೆ ಮೊನೋಸೈಟ್ಸು, ನ್ಯಾಚುರಲ್ ಕಿಲ್ಲರ್ ಸೆಲ್ಸು, ಅದನ್ನು ಲಿಂಫೋಸೈಟ್ಸ್ ಅಂತ ಕರಿತೀವಿ. ಇನ್ ದ ಬ್ಲಡ್ ಆ್ಯಂಡ್ ವಟ್ ಮ್ಯಾಕ್ರೋಫೇಜಸ್ ಇನ್ ದ ಟಿಶ್ಯೂಸ್ ಡೆಸ್ಟ್ರಾಯ್ಸ್ ದ ಮೈಕ್ರೋಬ್ಸ್. ನೋಡಿರಿ, ಬ್ಲಡ್ಡಲ್ಲಾದರೆ ಏನು ಇವು ನ್ಯೂಟ್ರೋಫಿಲ್ಸ್ ಅಂತ ಹೇಳಿದೆ, ಮೊನೋಸೈಟ್ಸ್ ಅಂತ ಹೇಳಿದೆ, ಲಿಂಫೋಸೈಟ್ಸ್ ಅಂತ ಹೇಳಿದೆ, ಇವೆಲ್ಲ ಸಹಾಯ ಮಾಡ್ತಾವೆ. ಮ್ಯಾಕ್ರೋಫೇಜಸ್ ಅಂತ ಎಲ್ಲಿರ್ತಾವೆ? ಟಿಶ್ಯೂಸಲ್ಲಿ ಇರ್ತವೆ. ದೇ ಆಲ್ಸೋ ಕಿಲ್ ಮೈಕ್ರೋಬ್ಸ್, ಮೀನ್ಸ್ ಸೆಲ್ಯುಲಾರ್ ಬ್ಯಾರಿಯರ್. ಇನ್ನು ಸೈಟೋಕೈನ್ ಬ್ಯಾರಿಯರ್, ಎಕ್ಸಾಂಪಲ್ ಇಂಟರ್ಫೆರಾನ್ಸ್, antiviral protein produced from virus infected cells called interferons. ಇವು ಕೂಡ ಏನಪ್ಪ ಅಂದರೆ ಬ್ಯಾರಿಯರ್ ಆಗಿ ಆ್ಯಕ್ಟ್ ಆಗ್ತವೆ. ಹಾಗಾದರೆ ದೀಸ್ ಆರ್ ದ 4 ಟೈಪ್ಸ್ ಆಫ್ ಅ ಬ್ಯಾರಿಯರ್. ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ ಇದು. ಇನ್ನು ಡಿಫ್ರೆನ್ಷಿಯೇಟ್ ಆ್ಯಕ್ಟಿವ್ ಇಮ್ಯುನಿಟಿ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಕೇಳಿದ್ದಾರೆ. ಆ್ಯಕ್ಟಿವ್ ಇಮ್ಯುನಿಟಿ ಈಸ್ ಪ್ರೊಡ್ಯೂಸ್ಡ್ ಆಫ್ಟರ್ ಇನ್ಫೆಕ್ಷನ್. ಪ್ಯಾಸಿವ್ ಇಮ್ಯುನಿಟಿ ಈಸ್ ಬೈ ರೆಡಿ ಮೇಡ್ ಆ್ಯಂಟಿಬಾಡೀಸ್ ಗಿವನ್ ಡೈರೆಕ್ಟ್ಲಿ ಟು ಪ್ರೊಟೆಕ್ಟ್ ದ ಬಾಡಿ ಅಗೇನೆಸ್ಟ್ ಫಾರಿನ್ ಏಜೆಂಟ್ಸ್, ಹೌದಾ? ಇದು ಪ್ಯಾಸಿವ್ ಇಮ್ಯುನಿಟಿ, ಹೌದಾ? ಆ್ಯಕ್ಟಿವ್ ಇಮ್ಯುನಿಟಿ ಇಟ್ ಈಸ್ ಅ ಲಾಂಗ್ ಲಾಸ್ಟಿಂಗ್ ಇಮ್ಯುನಿಟಿ, ಹೌದಾ? ಆಮೇಲೆ ಪ್ಯಾಸಿವ್ ಇಮ್ಯುನಿಟಿ ಇಟ್ ಈಸ್ ಅ ಶಾರ್ಟ್ ಲಿವ್ಡ್ ಇಮ್ಯುನಿಟಿ. ಆ್ಯಕ್ಟಿವ್ ಇಮ್ಯುನಿಟಿ ಇಟ್ ಈಸ್ ಅ ಸ್ಲೋ ಆ್ಯಂಡ್ ಟೇಕ್ಸ್ ಟೈಮ್ ಟು ಗಿವ್ ಇಟ್ಸ್ ಫುಲ್ ಎಫೆಕ್ಟಿವ್ ರೆಸ್ಪಾನ್ಸ್. ಆಮೇಲೆ ಪ್ಯಾಸಿವ್ ಇಮ್ಯುನಿಟಿ ಇಟ್ ಶೋಸ್ ಅ ಇಮಿಡಿಯೇಟ್ ರೆಸ್ಪಾನ್ಸ್. ಮೆನ್ಷನ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾನ್ಸರ್ ಸೆಲ್ಸ್ ಅಂತ ಹೇಳಿದ್ದಾರೆ. ನೋಡಿರಿ, ಕ್ಯಾನ್ಸರ್ ಸೆಲ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ದ ಗ್ರೋತ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಇನ್ ಕ್ಯಾನ್ಸರ್ ಸೆಲ್ ಈಸ್ ನಾಟ್ ರೆಗ್ಯುಲೇಟೆಡ್. ಹಿಂಗೆ ಏನೋ ಬೆಳಿತಾವ, ಹಿಂಗೆ ಏನಾಗ್ತಾವ ಅಂದರೆ ಕಂಟಿನ್ಯೂ ಆಗ್ತಾವ ಅಂತ ನಾವು ಕ್ಯಾನ್ಸರ್ ಸೆಲ್ನ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಹೌದಾ? ಇದು ಮುಖ್ಯ ಲಕ್ಷಣ. ದೇ ಶೋ ಅನ್ಕಂಟ್ರೋಲ್ಡ್ ಗ್ರೋತ್. ಕೆಲವು ಸಲ ಏನಪ್ಪ ಅಂದರೆ ಅನಿಯಮಿತ ಬೆಳವಣಿಗೆಯನ್ನು ತೋರ್ಪಡಿಸ್ತಾವೆ. ಕ್ಯಾನ್ಸರ್ ಸೆಲ್ಸ್ ಲಾಸ್ಟ್ ದ ಪ್ರಾಪರ್ಟಿ ಆಫ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್. ನೋಡಿರಿ, ಇನ್ನೊಂದು ಸೆಲ್ ಸಂಪರ್ಕಕ್ಕೆ ಬಂದಾಗ ಅವ್ರ ಬೆಳವಣಿಗೆ ಕುಂಠಿತಗೊಳ್ಬೇಕು, ಆದರೆ ಅದು ನಡೆಯೋದಿಲ್ಲ ಎಲ್ಲಿ? ಕ್ಯಾನ್ಸರ್ ಸೆಲ್ಸಲ್ಲಿ. ಇದು ಮುಖ್ಯ ಕ್ಯಾರೆಕ್ಟರಿಸ್ಟಿಕ್. ದೇ ಶೋ ಅನ್ಕಂಟ್ರೋಲ್ಡ್ ಡಿವಿಷನ್. ಆಮೇಲೆ 1 ಇದ್ದಿದ್ದು 2, 2 ಇದ್ದಿದ್ದು 4 ಅನ್ಕಂಟ್ರೋಲ್ಡ್ ಡಿವಿಷನನ್ನು ನಾವು ನೋಡ್ತೀವಿ ಎಲ್ಲಿ? ಕ್ಯಾನ್ಸರ್ ಸೆಲ್ಸಲ್ಲಿ. ದೇ ಶೋ ಸ್ಟ್ಯಾಸಿಸ್ ಪ್ರಾಪರ್ಟಿ. ಮೆಟಾಸ್ಟಾಸಿಸ್ ಅಂದರೆ ಏನು ಹೇಳಿದೆ? ಥ್ರೂ ಅ ಬ್ಲಡ್ ಆರ್ ಥ್ರೂ ಅ ಸರ್ಕ್ಯುಲೇಟರಿ ಸಿಸ್ಟಮ್ ದ ಸೆಲ್ಸ್ passes from one body part to another body part inside the body, then it is called as metastasis. Okay, they show metastasis property, means wherever they go, they inside the body they start to make a tumors. Next, what are carcinogens? Mention any 2 groups of carcinogens with 1 example for each. Agents which cause a cancer are called carcinogens. Then physical. Mention any 2 groups of carcinogens with 1 example for each ಅಂತ ಕೇಳಿದ್ದಾರೆ. ಫಿಸಿಕಲ್, ಅಯೋನೈಸಿಂಗ್ ಆ್ಯಂಡ್ ನಾನ್ ಅಯೋನೈಸಿಂಗ್ ರೇಡಿಯೇಷನ್ಸ್. ನೋಡ್ರಿ,
ನಾವು ಕ್ಯಾನ್ಸರನ್ನು ಟ್ರೀಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂದರೆ ಯುರೇನಿಯಮನ್ನು ಬಳಸ್ತೀವಿ. ಆದರೆ ಯುರೇನಿಯಮ್ನಿಂದ ಹೊಡುವಂತಹ ಏನು ಆಲ್ಫಾ ಬೀಟಾ ಮತ್ತು ಗ್ಯಾಮಾ ಪಾರ್ಟಿಕಲ್ಸ್ ಇದ್ದಾವೆ, ಅಯನೈಸ್ಡ್ ಮತ್ತು ನಾನ್ ಅಯನೈಸ್ಡ್ ರೇಡಿಯೇಷನ್ಸ್ ಇದ್ದಾವಲ್ಲ, ದೇ ಆಲ್ಸೋ ಕಾಸ್ ಕ್ಯಾನ್ಸರ್. ದೆನ್ ಕೆಮಿಕಲ್ಸ್ ಟೊಬ್ಯಾಕೊ ಆ್ಯಂಡ್ ಸ್ಮೋಕ್, okay, they cause a cancer. Then biological, cellular oncogenes, okay, cellular oncogenes, no reason ನಮ್ಮ ದೇಹದಲ್ಲಿ ಎಲ್ಲಾದರೂ ಅನ್ಕಂಟ್ರೋಲ್ಡ್ ಆಗಿ ಸೆಲ್ಗಳು ಬೆಳಲಿಕ್ಕೆ ಪ್ರಾರಂಭಿಸಿದ್ರೆ ಅವು ಕ್ಯಾನ್ಸರ್ ಆಗಿ ಫಾರ್ಮ್ ಮಾಡಿ ಹೋಗ್ಬೋದು. ಹಾಗಾದ್ರೆ ಅದು ಬಯಾಲಜಿಕಲ್ ರೀಸನ್. ನೇಮ್ ದ ಡಿಸೀಸ್ ಕಾಸ್ಡ್ ಬೈ ದ ಫಾಲೋವಿಂಗ್ ಆರ್ಗನಿಸಮ್: ರೈನೋ ವೈರಸ್, ಉಚೇರಿಯಾ ಬ್ರಾಂಕಾಫ್ಟಿ, ಆಮೇಲೆ ಹೆಮೋಫಿಲಿಸ್ ಇನ್ಫ್ಲೂಯೆನ್ಸಾ. ಹಾಗಾದರೆ ರೈನೋ ವೈರಸ್ ಕಾಸಸ್ ಅ ಕಾಮನ್ ಕೋಲ್ಡ್. Rhinovirus causes a common cold. Ucheria bronchopty causes elephantiasis. Then Haemophilus influenza causes pneumonia. Okay, Haemophilus influenza causes pneumonia. Name of the pathogen, vector and symptoms of malaria. Pathogen: Plasmodium vivax. Vector: female Anopheles mosquito. Symptoms: chill and high fever recurring every 3 to 4 days. ಹೌದಾ, ಕಂಟಿನ್ಯೂಸ್ ಆಗಿ ಏನಪ್ಪ ಅಂದ್ರೆ ಹೈ ಫೀವರ್ ಇರ್ತದೆ 3 ರಿಂದ 4 ದಿನಗಳವರೆಗೆ. ಹೌದಾ, ಇದೇನಪ್ಪ ಅಂದರೆ ಮೇನ್ ಸಿಂಪ್ಟಮ್ ಯಾವುದು? ಮಲೇರಿಯಾದು. ಆಮೇಲೆ ಮಲೇರಿಯಾ ಕಾಸ್ ಮಾಡುವಂಥ ಪ್ಯಾಥೋಜನ್ನು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಓಕೆ, ವೇರ್ ಇಟ್ ಸ್ಟೇಸ್, ವೇರ್ ಇಟ್ ಲೀಡ್ ಅ ಲೈಫ್ಸ್ ಇನ್ ಫೀಮೇಲ್ ಅನಾಫೆಲಿಸ್ ಮಾಸ್ಕಿಟೋ. ಆ್ಯಂಡ್ ಹೌ ಇಟ್ ಸ್ಪ್ರೆಡ್ಸ್? ಬೈಟ್ ಆಫ್ ಅ ಫೀಮೇಲ್ ಅನಾಫೆಲಿಸ್ ಮಾಸ್ಕಿಟೋ. Define immunity and name 2 different types of immunity. Overall ability of a host to fight the disease causing organism conferred by immune system is called as a immunity. ನೋಡಿರಿ, ನಮ್ಮ ಬಾಡಿ ಓವರಾಲ್ ಆಗಿ ಎಬಿಲಿಟಿಯನ್ನು ಹೊಂದದ ಯಾವುದ್ರ ಜೊತೆ ಹೋರಾಡೋದು? ಹೋಸ್ಟ್ ಜೊತೆ. ಹೋಸ್ಟ್ ಅಂದರೆ ಏನು? ಬೇರೆ ನಮ್ಮ ದೇಹದ ಬಿಟ್ಟು ಏನು ಬೇರೆ ಆರ್ಗನಿಸಮ್ಸ್ ಇಲ್ಲ, ಆ ಆರ್ಗನಿಸಮ್ ನಮ್ಮ ದೇಹದ ಮೇಲೆ ಎಂಟರ್ ಆದಾಗ, ನಮ್ಮ ದೇಹದ ಒಳಗಡೆ ಎಂಟರ್ ಆದಾಗ ಅವುಗಳ ಜೊತೆ ಹೋರಾಡಿ ಅವುಗಳನ್ನ ಕೊಲ್ಲುವಂಥ ಕೆಪಾಸಿಟಿಯನ್ನು ಡೆವಲಪ್ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ನಾವು ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಅದನ್ನು ಇಮ್ಯುನಿಟಿ ಅಂತ ಕರಿತೀವಿ. ಇನೇಟ್ ಇಮ್ಯುನಿಟಿ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ ಅನ್ನೋದು 2 ಟೈಪ್ಸ್ ಇದೆ. ಇನೇಟ್ ಇಮ್ಯುನಿಟಿ ಬೈ ಬರ್ತ್ ಬಂದಿರ್ತದೆ. ಅಕ್ವೈರ್ಡ್ ಇಮ್ಯುನಿಟಿ, ಹೌದಾ, ನಮ್ಮ ಲೈಫ್ ಟೈಮಲ್ಲಿ ನಾವು ಗಳಿಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಪಾಕ್ಸ್ಗೆ 1 ಟೈಮ್ ಆಯ್ತು ಅಂದರೆ ಮುಗೀತು, ಮತ್ತು ಲೈಫ್ ಟೈಮ್ ಸ್ಮಾಲ್ ಪಾಕ್ಸು, ಚಿಕನ್ ಪಾಕ್ಸು ಇಂಥ ಡಿಸೀಸ್ ಬರಲ್ಲ. ಲಿಸ್ಟ್ ದ ಮೆಥಡ್ಸ್ ಆಫ್ HIV ಟ್ರಾನ್ಸ್ಮಿಷನ್. ಹೌದಾ, HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಇದೊಂದು ವೈರಸ್. ಇದಕ್ಕೆ ಕಾಸ್ ಮಾಡುವಂಥ ಡಿಸೀಸು ಏಡ್ಸ್, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ವೈರಸ್ ಬೇರೆ, ಆಮೇಲೆ ಡಿಸೀಸ್ ಬೇರೆ. ಹಂಗಾರೆ ಸೆಕ್ಸುವಲ್ ಕಾಂಟ್ಯಾಕ್ಟ್ ವಿತ್ ಎ ಇನ್ಫೆಕ್ಟೆಡ್ ಪರ್ಸನ್, ನಾನು ನಿನ್ನೆ ಹೇಳಿದ್ದೀನಿ ಅದು. ಬೈ ಟ್ರಾನ್ಸ್ಫ್ಯೂಷನ್ ಆಫ್ ಅ ಕಂಟ್ಯಾಮಿನೇಟೆಡ್ ಬ್ಲಡ್. ನೋಡಿರಿ, ಸೋಂಕಿತ ವ್ಯಕ್ತಿಯ ರಕ್ತವನ್ನು ಆರೋಗ್ಯವಂತ ವ್ಯಕ್ತಿಗೆ ಬದಲಾವಣೆ ಮಾಡೋದರ ಮೂಲಕವೂ HIV ಹರಡ್ತದೆ. ಸೋಂಕಿತ ವ್ಯಕ್ತಿ, ಹೌದಾ, ಏನಪ್ಪ ಅಂದರೆ ಆರೋಗ್ಯವಂತ ವ್ಯಕ್ತಿಯ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಹೊಂದೋದ್ರಿಂದನೂ ಹರಡ್ತದೆ ಅಂತ ಹೇಳಿದ್ದೆ. ಆಮೇಲೆ ಬೈ ಶೇರಿಂಗ್ ಇನ್ಫೆಕ್ಟೆಡ್ ನೀಡಲ್ಸ್ ಇನ್ ಕೇಸ್ ಆಫ್ ಇಂಟ್ರಾವಿನಸ್ ಡ್ರಗ್ ಅಬ್ಯೂಸರ್ಸ್. ನೋಡಿರಿ, ಯಾರು ಡ್ರಗ್ ತೊರ್ತಿರ್ತಾರೋ ಅವರು ಸಿರಿಂಜನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಿರ್ತಾರೆ ಒಬ್ಬರಿಂದ ಒಬ್ರಿಗೆ. ಹಾಗಾದರೆ ಯಾರಾದರೂ ಒಬ್ಬರು ಇನ್ಫೆಕ್ಟೆಡ್ ಇದ್ದರೆ ಆ ಸಿರಿಂಜ್ ಎಷ್ಟು ಜನ ಎಕ್ಸ್ಚೇಂಜ್ ಮಾಡಿರ್ತಾರೆ ಅಷ್ಟೆಲ್ಲ ಜನರಿಗೆ ಹರಡ್ತದೆ. ಹೌದಾ, ಹಂಗಾರೆ ಡ್ರಗ್ ಕೇಸಸ್ಸಲ್ಲೇ ಏನಪ್ಪ ಅಂದರೆ HIV ಹರಡುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಫ್ರಮ್ ಇನ್ಫೆಕ್ಟೆಡ್ ಮದರ್ ಟು ಹರ್ ಚೈಲ್ಡ್, ನಾನು ನಿನ್ನೆ ಹೇಳಿದ್ದೀನಿ, ಇನ್ಫೆಕ್ಟೆಡ್ ಮದರ್ ಟು ಫೀಟಸ್ ಅಥವಾ ಇನ್ಫೆಕ್ಟೆಡ್ ಮದರ್ ಟು ಎಂಬ್ರಿಯೋ ಆರ್ ಬೇಬಿ ವಿತ್ ಥ್ರೂ ಪ್ಲಾಸಂಟಾ ಅಂತ ನಾನು ಹೇಳಿದ್ದೀನಿ. ಕರಳು ಬಳಿಯ ಮೂಲಕ ಹರಡುವಂಥ ಸಾಧ್ಯತೆ ಇರ್ತದೆ. ಆದರೆ ಇತ್ತೀಚಿನ ದಿನದಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. ಏನಪ್ಪ ಅಂದರೆ ಆದಷ್ಟು ತಾಯಿಯಿಂದ ಮಗುವಿಗೆ ಹರಡದಂತೆ ತಡೆಯಬಹುದು. ಬಟ್ ಒಂದಷ್ಟು ಕೇಸಸ್ಸಲ್ಲಿ ಇಟ್ ಮೇ ಬಿ ನಾಟ್ ಪಾಸಿಬಲ್. What is meant by withdrawal syndrome? Write any 2 symptoms. Withdrawal syndrome is the characteristic and unpleasant manifestations of the body when regular dose of drugs or alcohol is suddenly discontinued. ನೋಡ್ರಿ, ಈ ವರ್ಡ್ ತುಂಬ ಏನು, ಯಾರು ಡ್ರಗ್ಸನ್ನು ತೊಗೊಳ್ತಿರ್ತಾರೆ ಅಥವಾ ಯಾರು ಆಲ್ಕೋಹಾಲ್ ಕನ್ಸಪ್ಷನ್ ಮಾಡ್ತಿರ್ತಾರೆ, ಸಡನ್ಲಿ ಅವರು ಡಿಸ್ಕಂಟಿನ್ಯೂ ಮಾಡಿದಾಗ ಯಾವ ಡಿಸೀಸ್ ಬರುವಂಥ ಸಾಧ್ಯತೆ ಇರ್ತದಪ್ಪ ಅಂದರೆ ವಿಡ್ರಾವಲ್ ಸಿಂಡ್ರೋಮ್. ಆಮೇಲೆ ಈ ವಿಡ್ರಾವಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಏನಪ್ಪ ಅಂದರೆ ಆ್ಯಂಗ್ಸಿಟಿ, ಸಿಟ್ಟು ಬರೋದು, ಶೇಕಿನೆಸ್, ನಡುಗ್ತಿರ್ತಾರೆ, ನಾಸಿಯಾ, ಸ್ವೆಟ್ಟಿಂಗ್, ಹೌದಾ, ಮಸಲ್ ಕ್ರ್ಯಾಂಪ್ಸ್, ಮೈಕೈ ನೋವುದು, ಬೆವರು ಬರೋದು, ಸುಸ್ತಾಗೋದು, ಹೌದಾ, ಆಮೇಲೆ ಅಬಡಾಮಿನಲ್ ಪೇನ್, ಹೊಟ್ಟೆ ನೋವು, ವಾಮಿಟಿಂಗ್, ವಾಂತಿ, ಇಂತಹ ಸಮಸ್ಯೆಗಳು ಏನಾಗ್ತವೆ ಅಂದರೆ ಕಂಡು ಬರ್ತವೆ ಎಲ್ಲಿ? ವಿಡ್ರಾವಲ್ ಸಿಂಡ್ರೋಮಲ್ಲಿ. ಇನ್ನು 5 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ವೇರ್ ಆರ್ ದ opioid receptors located in human body? Mention the techniques involved in the cancer detection and diagnosis. Opioid receptors are present in CNS and GIT. ಹೌದಾ, CNS central nervous system and GIT gastrointestinal tract. ಇನ್ನು
ಮೆನ್ಷನ್ ದ ಟೆಕ್ನಿಕ್ ಇನ್ವಾಲ್ವ್ಡ್ ಇನ್ ಕ್ಯಾನ್ಸರ್ ಡಿಟೆಕ್ಷನ್ ಆ್ಯಂಡ್ ಡಯಾಗ್ನೋಸಿಸ್. ಬಯಾಪ್ಸಿ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಬಯಾಪ್ಸಿಯಲ್ಲಿ ಏನಾಗ್ತದೆ, ಅ ಪೀಸ್ ಆಫ್ ಸಸ್ಪೆಕ್ಟೆಡ್ ಟಿಶ್ಯೂ ಕಟ್ ಇನ್ ಟು ಅ ಥಿನ್ ಸೆಕ್ಷನ್ ಆ್ಯಂಡ್ ಇಟ್ ಈಸ್ ಸ್ಟೇನ್ಡ್. ಓಕೆ, ಅಂಡರ್ ಲ್ಯಾಬ್ರೋಟರಿ ಕಂಡೀಷನ್ ದೇ ಡಿಟೆಕ್ಟ್ ಇಫ್ ದೀಸ್ ಆರ್ ಕ್ಯಾನ್ಸರ್ ಸೆಲ್ಸ್ ಆರ್ ನಾನ್ ಕ್ಯಾನ್ಸರ್ ಸೆಲ್ಸ್. ಇದನ್ನು ಬಯಾಪ್ಸಿ ಅಂತ ಕರಿತೀವಿ. ಕ್ಯಾನ್ಸರಲ್ಲೇ ಮೇನ್ಲಿ ಈ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ದೆನ್ ಹಿಸ್ಟೋಪ್ಯಾಥಾಲಜಿಕಲ್ ಸ್ಟಡೀಸ್. ಓಕೆ, ಸ್ಟೇನ್ಡ್ ಏನು ಸೆಕ್ಷನ್ ಇರುತ್ತಲ್ಲ, ಆ ಸ್ಟೇನ್ಡ್ ಸೆಕ್ಷನ್ನ ಎಕ್ಸಾಮೈನ್ಡ್ ಅಂಡರ್ ಮೈಕ್ರೋಸ್ಕೋಪ್. ಬ್ಲಡ್ ಆ್ಯಂಡ್ ಬೋನ್ ಮ್ಯಾರೋ ಟೆಸ್ಟ್ ಆಲ್ಸೋ ದೇ ಕಂಡಕ್ಟ್ ಫಾರ್ ಇನ್ಕ್ರೀಸ್ ಸೆಲ್ ಕೌಂಟ್ ಆಫ್ ಅ ಲುಕೇಮಿಯಾ. ಹೌದಾ, ಲುಕೇಮಿಯಾ WBC ಏನಾದರೂ ಕೌಂಟ್ಸ್ ಹೆಚ್ಚಾಗಿದೆ ಅಂದರೆ ಕೇಸಸ್ ಹೆಚ್ಚಿರ್ತದೆ, ಯಾವುದು ಕ್ಯಾನ್ಸರ್ ಆಗಿರುವಂಥ ಚಾನ್ಸಸ್. ಆಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ರೇಡಿಯೋಗ್ರಫಿ ಅಂತ ಬರ್ತದೆ, ಎಕ್ಸ್ರೇ ಟ್ರೀಟ್ಮೆಂಟು. ಆಮೇಲೆ CT ಸ್ಕ್ಯಾನ್ ಮಾಡಿ ಪ್ಲೇಸಸನ್ನು ಐಡೆಂಟಿಫೈ ಮಾಡ್ತಾರೆ. ಆಮೇಲೆ MRI ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಂಡೆಕ್ಸ್, ದೇಹದಲ್ಲಿ ಎಲ್ಲೆಲ್ಲಿ ಟ್ಯೂಮರ್ಸ್ ಆಗಿದ್ದಾವೆ ಪರ್ಟಿಕ್ಯುಲರ್ ಪ್ಲೇಸಸ್ಸು, ಹೌದಾ, ಐಡೆಂಟಿಫೈ ಮಾಡಲಿಕ್ಕೆ MRI ಸಹಾಯ ಮಾಡ್ತದೆ. ಹೌದಾ, ಅದಕ್ಕೆ ರೇಡಿಯೋಗ್ರಫಿ, CT ಸ್ಕ್ಯಾನ್ ಮತ್ತು MRI ಆರ್ ಯೂಸ್ ಟು ಡಿಟೆಕ್ಟ್ ಕ್ಯಾನ್ಸರ್ ಇನ್ ಇಂಟರ್ನಲ್ ಆರ್ಗನ್ಸ್. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 3 ಪ್ರಿವೆನ್ಷನ್ಸ್ ಆ್ಯಂಡ್ ಕಂಟ್ರೋಲ್ ಮೆಜರ್ಸ್ ಆಫ್ ಅ ಡ್ರಗ್ ಆರ್ ಆಲ್ಕೋಹಾಲ್ ಅಬ್ಯೂಸ್. ಅವಾಯ್ಡಿಂಗ್ ಅನ್ಡ್ಯೂ ಪೀರ್ ಪ್ರೆಷರ್ ಇನ್ ಸ್ಟಡೀಸ್, ಸ್ಪೋರ್ಟ್ಸ್, ಅದರ್ ಆ್ಯಕ್ಟಿವಿಟೀಸ್. ನೋಡಿರಿ, ನಾವು ಮಕ್ಕಳ ಮೇಲೆ ಸ್ಟಡೀಸಲ್ಲಾಗಿರ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು ಅಥವಾ ಅದರ್ ಆ್ಯಕ್ಟಿವಿಟೀಸಲ್ಲಿ ಪ್ರೆಷರ್ ಹಾಕಿ, ಹೌದಾ, ಭವಿಷ್ಯದ ನಾವು ಚಿಂತೆ ಮಾಡ್ತಿರ್ತೀವಿ. ಅದರ ತುಂಬ ಪ್ರೆಷರ್ಗೆ ಬಂದರೆ, ಹೌದಾ, ಅವ್ರು ಏನಪ್ಪ ಅಂದ್ರೆ ಡ್ರಗ್ ಅಡಿಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ, ಅಥವಾ ಆಲ್ಕೋಹಾಲ್. ಯಾಕಂದರೆ ಟು ಮ್ಯಾನೇಜ್ ದ ಸ್ಟ್ರೆಸ್. ಓಕೆ, ಏನಪ್ಪ ಅಂದ್ರೆ ಆ ಕಡೆ ಸೆಳೆತಕ್ಕೆ ಒಳಗಾಗ್ತಾರೆ. ಎಜುಕೇಟಿಂಗ್ ಆ್ಯಂಡ್ ಕೌನ್ಸ್ಲಿಂಗ್ ದ ಚೈಲ್ಡ್ ಟು ಫೇಸ್ ಅ ಪ್ರಾಬ್ಲಮ್, ಸ್ಟ್ರೆಸ್, ಡಿಸಪಾಯಿಂಟ್ಮೆಂಟ್ ಆ್ಯಂಡ್ ಫೇಲ್ಯೂರ್ಸ್ ಆ್ಯಸ್ ಅ ಪಾರ್ಟ್ ಆಫ್ ಅ ಲೈಫ್. ಇವೆಲ್ಲ ಏನು ಪಾರ್ಟ್ ಆಫ್ ಲೈಫ್, ಏನು ಸ್ಟ್ರೆಸ್ ಇರೋದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಬ್ಲಮ್ಸ್ ಇರೋದೆ, ಡಿಸಪಾಯಿಂಟ್ಮೆಂಟ್ ಇರೋದೆ, ಫೇಲ್ಯೂರ್ ಇರೋದೆ. ಇವುಗಳನ್ನ ಫೇಸ್ ಮಾಡಲಿಕ್ಕೆ ನಾವೇನು ಮಾಡಬೇಕಂದ್ರೆ ಅವ್ರಿಗೆ ಎಜುಕೇಟ್ ಆ್ಯಂಡ್ ಕೌನ್ಸ್ಲಿಂಗ್. ಪ್ರಮೋಟಿಂಗ್ ಎ ಹೆಲ್ದಿ ಹ್ಯಾಬಿಟ್ಸ್ ಲೈಕ್ ಅ ಸ್ಪೋರ್ಟ್ಸ್, ರೀಡಿಂಗ್, ಮ್ಯೂಸಿಕ್ ಆ್ಯಂಡ್ ಯೋಗ. ಅವರಲ್ಲಿ ನಾವು ಹೆಲ್ದಿ ಹ್ಯಾಬಿಟ್ಸನ್ನ ಡೆವಲಪ್ ಮಾಡಬೇಕು. ಸ್ಪೋರ್ಟ್ಸ್, ಸ್ಟ್ರೆಸ್ ಏನಾಗ್ತದೆ ಸ್ಪೋರ್ಟ್ಸಿಂದ ಕಡಿಮೆ ಆಗ್ತದೆ. ರೀಡಿಂಗಿಂದ ಮೆಚ್ಯೂರಿಟಿ ಬೆಳೀತದೆ. ಮೆಚ್ಯೂರಿಟಿ ಬೆಳೆದ್ರೆ ಡಿಸಪಾಯಿಂಟ್ಮೆಂಟ್ ಕಡಿಮೆ ಆಗ್ತದೆ. ಮ್ಯೂಸಿಕ್ ಗಿವ್ ಅ ಕಂಫರ್ಟ್ನೆಸ್. ಅವ್ರ ಸ್ಟ್ರೆಸ್ಸನ್ನು ನಿಂದ ಹೊರಗೆ ಬರಲಿಕ್ಕೆ, ಫೇಲ್ಯೂರ್ಸ್ನಿಂದ ಹೊರಗೆ ಬರಲಿಕ್ಕೆ, ಲೈಫನ್ನು ಆರಾಮಾಗಿ ರೀಡ್ ಮಾಡಲಿಕ್ಕೆ ಮ್ಯೂಸಿಕ್ ಮತ್ತು ಯೋಗ, ದೀಸ್ ಆರ್ ವೆರಿ ಹೆಲ್ಪ್ಫುಲ್. ಸಿಕ್ಕಿಂಗ್ ದ ಹೆಲ್ಪ್ ಆಫ್ ಅ ಪೇರೆಂಟ್ಸ್, ಪೀಸ್ ಆ್ಯಂಡ್ ಫ್ರೆಂಡ್ಸ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ನೋಡಿರಿ, ಲೈಫು ಅಂಡರ್ ಪ್ರೆಷರ್ ಇದ್ದಾಗ ಮೇನ್ಲಿ ಯಾರು ಹೆಲ್ಪ್ ಮಾಡಬೇಕಪ್ಪ ಅಂದರೆ ಪೇರೆಂಟ್ಸ್ ಅವರು ಹೆಲ್ಪ್ ಮಾಡಬೇಕು, ಅಥವಾ ಪೀರ್ಸ್ ಏನು ನಿಮ್ಮ ಸುತ್ತಮುತ್ತಲು ಇರ್ತಾರಲ್ಲ ಅವರು, ಅಥವಾ ಫ್ರೆಂಡ್ಸ್. ಓಕೆ, ಬಿಕಾಸ್ ಇಫ್ ದೇ ಶೇರ್ ಎನಿಥಿಂಗ್ ದೇ ಕ್ಯಾನ್ ಏಬಲ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಇಂತಹ ಎನ್ವೈರ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಿಬಿಡ್ಬೇಕಾಗಿದೆ. ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್. ಹೌದಾ, ಡೇಂಜರ್ ಸೈನ್ ಏನಾದರೂ ಕಂಡು ಬಂದರೆ, ಎಲ್ಲಿ ಪೀರ್ಸಲ್ಲಿ ಕಂಡು ಬಂದರೆ, ಅಲರ್ಟ್ ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಶುಡ್ ಐಡೆಂಟಿಫೈ ದ ಡೇಂಜರ್ ಸೈನ್ಸ್ ಆಫ್ ಡ್ರಗ್ ಅಬ್ಯೂಸ್. ಹೌದಾ, ಡ್ರಗ್ ಅಬ್ಯೂಸ್ ಹೋಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಪೇರೆಂಟ್ಸು ಅಲರ್ಟ್ ಆಗಬೇಕು, ಟೀಚರ್ಸು ಮತ್ತು ಫ್ರೆಂಡ್ಸು ಶುಡ್ ಐಡೆಂಟಿಫೈ ದ ಡೇಂಜರ್ ಸೈನ್ಸ್ ಆಫ್ ಡ್ರಗ್ ಅಬ್ಯೂಸ್. ದಿಸ್ ವುಡ್ ಹೆಲ್ಪ್ ಇನ್ ಇನಿಷಿಯೇಟಿಂಗ್ ಅ ಪ್ರಾಪರ್ ರೆಮಿಡಿಯಲ್ ಸ್ಟೆಪ್ಸ್ ಆ್ಯಂಡ್ ಟ್ರೀಟ್ಮೆಂಟ್. ಹೌದಾ, ನೆಕ್ಸ್ಟ್, seeking a professional and medical help from qualified persons for de-addiction and rehabilitation programs. ಹೌದಾ, ಇದೇನಪ್ಪ ಅಂದರೆ ಕ್ವಾಲಿಫೈಡ್ ಪರ್ಸನ್ಸ್ ಇದ್ದರೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗ್ತದೆ. ಗಿವ್ ದ ಸ್ಕೀಮ್ಯಾಟಿಕ್ ರಿಪ್ರೆಸೆಂಟ್ ಶೋಯಿಂಗ್ ದ ರಿಪ್ಲಿಕೇಶನ್ ಆಫ್ ರೆಟ್ರೋವೈರಸ್. ರೆಟ್ರೋವೈರಸ್ ನಾನು ಹೇಳಿದ್ದೀನಿ, ಯಾವುದು ಏಡ್ಸ್ ಕಾಸ್ ಮಾಡ್ತಕ್ಕಂಥ HIV ಒಂದು ರೆಟ್ರೋವೈರಸ್. ಹಂಗೆ ರೆಟ್ರೋವೈರಸ್ ವೈರಲ್ RNA ಕೋರ್ ಇರ್ತದೆ, ಅದರಲ್ಲಿ ಒಂದು, ಹೌದಾ, ವೈರಲ್ ಪ್ರೋಟೀನ್ ಕೋಟ್ ಇರ್ತದೆ. ವೈರಸ್ ಇನ್ಫೆಕ್ಟ್ಸ್ ಅ ನಾರ್ಮಲ್ ಸೆಲ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಹೌದಾ, ನೋಡ್ರಿ ಇಲ್ಲಿ ಇನ್ಫೆಕ್ಟ್ ಆಗೋದು ತೋರಿಸ್ತಾ ಇದೆ. ಹೌದಾ, ಇನ್ಫೆಕ್ಟ್ ಆದಮೇಲೆ ಎನಿಮಲ್ ಸೆಲ್ಲು, ಫಸ್ಟ್ ಆಫ್ ಆಲ್ ಪ್ಲಾಸ್ಮಾ ಮೆಂಬ್ರೇನ್ ಇರ್ತದಲ್ಲ, ವೈರಲ್ RNA ಇಂಟ್ರೊಡ್ಯೂಸ್ಡ್ ಇನ್ ಟು ದ ಸೆಲ್ ಥ್ರೂ ಅ ಪ್ಲಾಸ್ಮಾ ಮೆಂಬ್ರೇನ್. ದೆನ್ ವೈರಲ್ DNA ಈಸ್ ಪ್ರೊಡ್ಯೂಸ್ಡ್ ಬೈ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್. ಅದು ತನ್ನ ಸ್ವಂತ ಏನು ಆ್ಯನಿಮಲ್ ಸೆಲ್ಲಲ್ಲಿರುವಂತಹ DNA ತನ್ನ ಸ್ವಂತ DNA ಆಗಿ ಪರಿವರ್ತಿಸ್ಕೊಳ್ತದೆ. ವೈರಲ್ DNA ಇನ್ಕಾರ್ಪೊರೇಟ್ಸ್ ಇಂಟು ಹೋಸ್ಟ್ ಜೀನೋಮ್, ಕನ್ವರ್ಟ್ ಆಗಿಬಿಡ್ತದೆ. ನ್ಯೂ ವೈರಲ್ RNA ಈಸ್ ಪ್ರೊಡ್ಯೂಸ್ಡ್ ಬೈ ದ ಇನ್ಫೆಕ್ಟೆಡ್ ಸೆಲ್. ಸ್ವಂತ ಹೊಸ RNAಯನ್ನು ಹುಟ್ಟು ಹಾಕ್ಕೊಳ್ತದೆ. ನೋಡ್ರಿ ಇಲ್ಲಿ ಈ ಪ್ರೊಸೆಸ್ಸಲ್ಲಿ ಹಾಕ್ಕೊಂಡು ನ್ಯೂಕ್ಲಿಯಸ್ ಮತ್ತು DNA ಬೆಳೆಸ್ಕೊಂಡ್ಬಿಡ್ತದೆ. ಆಮೇಲೆ ಯಾವಾಗ ಅದು ನ್ಯೂಕ್ಲಿಯಸ್ ಮತ್ತು DNA ಬೆಳೆಸ್ಕೊಂಡು ನ್ಯೂ ಸೆಲ್ಲಾಗಿ ಫಾರ್ಮ್ ಆಗ್ತದೆ, ಆವಾಗ ನ್ಯೂ ವೈರಸಸ್ ತನ್ನಿಂದ ತಲೆ ಏನಾಗ್ತದೆ ಅಂದ್ರೆ ಆ ಸೆಲ್ಲಿಂದ, ಈ ಸೆಲ್ಲಿಂದ ಏನಾಗ್ತದೆ ಅಂದ್ರೆ ಪ್ರೊಡ್ಯೂಸ್ ಆಗ್ಲಿಕ್ಕೆ ಪ್ರಾರಂಭಿಸ್ತವೆ. ಆಮೇಲೆ ನ್ಯೂ ವೈರಸಸ್ ಕ್ಯಾನ್ ಇನ್ಫೆಕ್ಟ್ ಅದರ್ ಸೆಲ್ಸ್. ಈ ನ್ಯೂ ವೈರಸಸ್ ಏನಾಗ್ತವೆ, ಈಗ ಒಂದು ಸೆಲ್ ಆಯಿತು,
ಈಗೇನು ಹೆಚ್ಚು ಮತ್ತು ನೀವು ವೈರಸಸ್ ಕ್ರಿಯೇಟ್ ಆಗಿದ್ದಲ್ಲ, ಇವು ಮತ್ತು ಬೇರೆ ಬೇರೆ ಸೆಲ್ಸನ್ನು ಇನ್ಫೆಕ್ಟ್ ಮಾಡ್ತಾ ಮುಂದುವರಿತು. ಇದು ಏನಪ್ಪ ಅಂದರೆ ಸ್ಕೀಮ್ಯಾಟಿಕ್ ರಿಪ್ರೆಸೆಂಟೇಷನ್ ಶೋಯಿಂಗ್ ಅ ರೆಪ್ಲಿಕೇಶನ್ ಆಫ್ ರೆಕ್ಟ್ರೋವೈರಸ್. Explain the stages of life cycle of a plasmodium. Plasmodium is a protozoan responsible for malaria, Plasmodium vivax. Plasmodium enters the human body sporozoites through the bite of infected female Anopheles mosquito. The parasite initially multiply within the liver cells and then attack the RBCs, resulting in their rupture. The rupture of RBCs is associated with release of a toxic substance, hemozoin, which acts responsible for chill and high fever recurring every 3 to 4 days. This is the life cycle of a plasmodium. ಅಷ್ಟೇ ಅಲ್ಲ, ಇನ್ನು ಕಂಟಿನ್ಯೂ ಕೊಟ್ಟಿದ್ದಾರೆ. When a female Anopheles mosquito bites an infected person, the parasites enter the mosquito's body and undergo further development. The parasites multiply within them to form a sporozoid and that are stored in their salivary glands. When these mosquitoes bite a human, the sporozoids are introduced into his or her body, thereby initiating the events mentioned above. ಹೌದಾ? ಇಷ್ಟು ಏನಪ್ಪ ಅಂದರೆ ನಾವು ಡಿಸೀಸಸ್ಗಳ ಬಗ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಬಗ್ಗೆ ಅಭ್ಯಾಸ ಮಾಡೋಣ. ಆದರೆ ಇಲ್ಲಿವರೆಗೂ ಅಭ್ಯಾಸ ಮಾಡಿದ್ದೇನಪ್ಪ ಅಂದರೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಎಲ್ಲಿವರೆಗೂ ಅಭ್ಯಾಸ ಮಾಡಿದ್ದೇನು? ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಹಾಗಾದರೆ ಲಾಟ್ ಆಫ್ ಕಾನ್ಸೆಪ್ಟ್ಸು, 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು ಇದರಲ್ಲಿ ಬರುವಂಥ ಸಾಧ್ಯತೆ ಇದೆ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಲಾಟ್ ಆಫ್ ಕಾನ್ಸೆಪ್ಟ್ಸನ್ನು ನೀವು ತಿಳ್ಕೊಂಡ್ರಿ. ದೀಸ್ ಕಾನ್ಸೆಪ್ಟ್ಸ್ ಆಲ್ಸೋ ಹೆಲ್ಪ್ಫುಲ್ ಟು ಯುವರ್ ನೀಟ್ ಎಕ್ಸಾಮ್ಸ್ ಆಲ್ಸೋ. ಸ್ವಲ್ಪ ಇನ್ನೂ ಬ್ರೀಫಾಗಿ ಓದ್ರಿ, ಹೌದಾ? ಇನ್ನೂ ಹೆಚ್ಚು ತಿಳ್ಕೊಳ್ರಿ ಅಂತ ಹೇಳ್ತಾ, ಇದು ಜಸ್ಟ್ ಏನು ಪಾಸಿಂಗ್ ಪ್ಯಾಕೇಜಲ್ಲಿ ನಿಮಗೆ ಕೊಡ್ತಕ್ಕಂಥ ನೋಟ್ಸು. ಆಮೇಲೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಗ್ಲಾನ್ಸ್ ಆಗಿ ಇಡೀ ಚಾಪ್ಟರ್ನ ತಿಳ್ಕೊಳ್ಳಿಕ್ಕೆ ಶಾರ್ಟ್ ವೀಡಿಯೋಗಳಲ್ಲಿ ಇಡೀ ಚಾಪ್ಟರ್ನ ರಿವ್ಯೂ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ, ಹೌದಾ? ಒಂಥರ ಮೈಂಡ್ ಮ್ಯಾಪ್ ಥರ, ಹೌದಾ? ಅದು ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ ನಿಮ್ಮ ಫರ್ದರ್ ಸ್ಟಡೀಸ್ಗೆ. ನೀಟ್ ಯಾರು ಸ್ಟಡಿ ಮಾಡೋರ್ದಿರ ಅವ್ರಿಗೆ, ಆಮೇಲೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.